ಹಾಗಂತ ನಾವು ಕೂಲಿ ಮಾಡ್ಬೇಕಾ? ತಪ್ಪೇನು? ನಾನು BA ಓದಿದ್ದೀನಿ ಗೊತ್ತಾ? ನಾನು MA ಓದಿದ್ದೀನಿ. ನಾನು ಫುಲ್ ವೆಟ್ ಆಗಿದೆ, ಸೀಮೆಣ್ಣೆ ಕ್ಯಾನ್ಗೆ ನೀರ್ ಹಾಕಿ ನಾನು ಸೀಮೆಣ್ಣೆ ಸುರ್ಕೊಂಡಂಗೆ ಮಾಡ್ತೀನಲ್ವಾ, ಮಾಡಿದಾಗ ನಾನು ವೆಟ್ ಆಗಿದ್ದೀನಿ. ಅಪ್ಪು ಸರ್ ಬಂದು ನನ್ನನ್ನು ತಪ್ಕೋತಾರೆ. ಆವಾಗ ಆ ಉಪ್ಪಿನಕಾಯಿ ಬಣ್ಣಿ ಕೊಟ್ಟು ಏನೋ ಇದು ಅಂತ ಹೇಳಿದಾಗ ನಮ್ಮ ಅಮ್ಮ ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ತಾರೆ, ಸೊ ಇದೇ ಒಂದು ಬಿಸ್ನೆಸ್ ಮಾಡೋಣ ಅನ್ಕೊಂಡು ಈಗ ನಾನು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದೀನಿ ಅಂತ. ಗಾಂಧಿ ಬಜಾರಲ್ಲಿ ಒಂದು ಸ್ವೀಟ್ ಅಂಗಡಿ ಇದೆ. ಆ ಸ್ವೀಟ್ ಅಂಗಡಿಗೆ ಹೋಗಿ ಇದು ರಾಜ್ಕುಮಾರ್ ಅವ್ರ ಮನೆಗೆ ನಾನು ತಗೊಂಡೋಗ್ತೀನಿ, ಗುಂಬಳಕಾಯಿ ಹಲ್ವಾ, ಇದು ಅವ್ರಿಗೆ ಬಹಳ ಇಷ್ಟ, ಇದನ್ನ ಸ್ಪೆಷಲ್ ಆಗಿ ಮಾಡಿಸ್ಬೇಕು ಅಂತ ಮುಂಚಿತವಾಗಿ ಆರ್ಡರ್ ಕೊಡೋರು. ಪ್ರಯತ್ನ ಮಾತ್ರ ನಮ್ದಾಗಿರ್ಬೇಕು, ಫಲನ ಪ್ರಾರ್ಥನೆಗೆ ಬಿಡ್ಬೇಕು, ದೇವ್ರಿಗೆ ಬಿಡ್ಬೇಕು. ನಾವು ಇವಾಗೆಲ್ಲ ಏನಾಗುತ್ತೆ, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಹಾಕಿದ್ರೆ ಅಥವಾ ಒಂದು ವಿಡಿಯೋ ಮಾಡಿ ಕಳಿಸಿದ್ರೆ ಪಾತ್ರ ಸಿಗೋದು. ಆವಾಗ ಹಾಗಿಲ್ಲ, ನಾವು ಹೋಗಿ ನಾವು ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಬೇಕು, ಅಭಿನಯ ಮಾಡ್ಬೇಕು, ಡೈಲಾಗ್ಸ್ ಗಳು ಹೇಳ್ಬೇಕು, ಈ ತರ ಎಲ್ಲ ಇತ್ತು. ಆ ಸುಸೈಡ್ ಅಟೆಂಪ್ಟ್ ಬಂದಾಗ ಅಪ್ಪು ಸರ್ ಬಂದು ಅವ್ನ್ ಗೈಡ್ ಮಾಡಿ, ನೀನ್ ನಾರ್ಮಲ್ ಬಾ, ಇದು ಯಾವುದು ಅಲ್ಲ, ನಾನು MA ಓದೋ, ನಾನು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮೆಸೇಜ್ ಇದೆಯಲ್ಲ, ಅದು ಅದ್ಭುತವಾದ. ಅಪ್ಪು ಸರ್ದೊಂದು ನಂಬರ್ ಇತ್ತು, ಫೋನ್ ಮಾಡಿದೆ, ಸರ್ ಇಲ್ಲಿ ಮನೆ ಒಳಗಡೆ ಇಮಿಡಿಯೇಟ್ ಒಂದು ಫೋನ್ ಕೊಟ್ಟು ಅಲ್ಲಿ ಒಳಗಡೆ ಅವ್ನು ಇನ್ವಿಟೇಷನ್ ತಗೊಂಡ್ಬಂದಿದ್ದಾನೆ, ಅಲ್ಲಿ ಒಳಗಡೆ ಕಳ್ಸು ಅಂತ. ನೀನ್ ಫಿಕ್ಸ್ ನಿರಂಜನ್, ಈ ಪಿಕ್ಚರ್ ನಾವು ಮಾಡೋದು ಎಷ್ಟು ಕನ್ಫರ್ಮ್, ನೀನ್ ಇದ್ರಲ್ಲಿ ಆಕ್ಟ್ ಮಾಡೋದು ಅಷ್ಟೇ ಫಿಕ್ಸ್ ನಿರಂಜನ್. ನನ್ಗೆ ಅಡ್ಡವ್ರು ಬರ್ತಾ ಇದ್ರೆ ಕಾಲಿಗೆ ಬೀಳ್ಬೇಕು ಅಂತ, ನನ್ಗೆ ಕಾಲಿಗೆ ಬೀಳಕ್ ಆಗ್ತಾ ಇಲ್ಲ, ಅಂದ್ರೆ ಕೈಯಲ್ಲಿ ಸೈಕಲ್ ಇದೆ, ಹಿಂದೆ ಉಪ್ಪಿನಕಾಯಿ ಬರಣಿ ಇದೆ. ಅಣ್ಣ ಅದೇ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ಪಾಪ ಬೆಂತಟ್ಟಿ ಹೋದ್ರು. ಶೂಟಿಂಗ್ ಟೈಮಲ್ಲಿ ನಾವು ಮಧ್ಯ ಕುತ್ಕೊಂಡು ಮಾತಾಡ್ತಾ ಇದ್ವಿ ಜನರಲ್ ಆಗಿ. ಅಷ್ಟೊಳಗೆ ನನ್ಗೆ ಗೊತ್ತಾಗ್ಬಿಡ್ತು, ಸಿನಿಮಾನ ಒಂದನ್ನೇ ನಂಬ್ಕೊಂಡ್ರೆ ಬದುಕೋದು ಕಷ್ಟ ಅಂತ. ನನ್ನ ಲೈಫಿನ ಪ್ರಥಮ ಬ್ರೇಕ್ ಕೊಟ್ಟಿರೋದೇ ಆಕಾಶ. ಅತ್ಯಂತ ದೊಡ್ಡ ಸತ್ಯ ಯಾವುದು ಅಂದ್ರೆ ಜೀವನದಲ್ಲಿ ಅನುಭವವೇ ಅತ್ಯಂತ ದೊಡ್ಡ ಸತ್ಯ.